ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಟ್ಟಿದ್ರು ಪ್ರಧಾನಿಯೇ ಸತ್ತೋಗ್ಬಿಡ್ತಿದ್ರು. ಈ ಲೈನು ಶಾಕಿಂಗ್ ಅನ್ನಿಸ್ಬೋದು, ಆದರೆ ನಿಜ. ಬಟ್ ಸತ್ತೋಗ್ತಾ ಇದ್ದಿದ್ದು ಮಾತ್ರ ಪಾಕಿಸ್ತಾನದ ಪ್ರಧಾನಿ. ಪಾಕ್ ಪ್ರಧಾನಿಯನ್ನ ಭಾರತ ಮುಗಿಸಿಯೇ ಬಿಡ್ತಿತ್ತು. ಹೇಗೆ ಸಾಯಿಸ್ತಿದ್ರು ಹಾಗಾದ್ರೆ? ಯಾವಾಗ ನಡೀತಿತ್ತು ಈ ಅನಾಹುತ? ಇದನ್ನು ತಪ್ಪಿಸಿದವ್ರು ಯಾರು? ಇದೆಲ್ಲದರ ಬಗ್ಗೆ ತುಂಬ ಡೀಟೇಲಾಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ನಾನೊಬ್ಬ ಇಲ್ಲ ಅಂದಿದ್ರೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಸತ್ತೋಗ್ಬಿಡ್ತಿದ್ರು. ಇಂತಹದ್ದೊಂದು ಹೇಳಿಕೆಯನ್ನು ಕೊಟ್ಟಿರೋದು ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಅಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷವನ್ನು ತಡೆದೇ ಇದ್ದಿದ್ರೆ ಪ್ರಧಾನಿ ಶಹಬಾಜ್ ಶರೀಫ್ ಸಾಯ್ತಾ ಇದ್ರು ಅನ್ನೋ ಆಘಾತಕಾರಿ ವಿಷಯವನ್ನು ಟ್ರಂಪ್ ಇಲ್ಲಿ ಹೇಳಿದ್ದಾರೆ. Pakistan and India would have been a nuclear war. 35 million people said the Prime Minister of Pakistan would have died if it were not for my involvement. Kosovo and Serbia. ಅಮೇರಿಕದ ಸಂಸತ್ನಲ್ಲಿ ನಿಂತು ಟ್ರಂಪ್ ಅವರು ಈ ಮಾತನ್ನು ಹೇಳ್ತಾರೆ. ಅವರ ಭಾಷಣದ ವಿಡಿಯೋವನ್ನು ಗಮನಿಸಿದ್ರೆ ಶಹಬಾಜ್ ಶರೀಫ್ ಅವರು ಟ್ರಂಪ್ಗೆ ನೀವಿಲ್ಲದೆ ಇದ್ದರೆ 35 ಮಿಲಿಯನ್ ಅಂದರೆ 3.5 ಕೋಟಿ ಜನ ಸತ್ತೋಗ್ತಿದ್ರು ಅಂತ ಹೇಳಿದರು. ಟ್ರಂಪ್ ಅವರು ಅದನ್ನು ಹೇಳೋ ಬರದಲ್ಲಿ ಶಹಬಾಜ್ ಶರೀಫ್ ಅವರೇ ಸತ್ತೋಗ್ಬಿಡ್ತಿದ್ರು ಅನ್ನೋ ಅರ್ಥ ಬರುವಂತೆ ಮಾತಾಡ್ತಾರೆ. ಅನೇಕ ಹಿರಿಯ ಭಾರತೀಯ ಪತ್ರಕರ್ತರು ಈಗ ಈ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದಾರೆ. ಯಾಕಂದರೆ ಟ್ರಂಪ್ ಅವರ ಮಾತುಗಳಲ್ಲಿ ತುಂಬ ವಿಚಿತ್ರ ಆಗಿದೆ. ಟ್ರಂಪ್ ಅವರು ಹೇಳೋ ಪ್ರಕಾರ ತಮ್ಮ ಮೊದಲ 10 ತಿಂಗಳ ಅವಧಿಯಲ್ಲಿ ಕಾಂಬೋಡಿಯಾ ಮತ್ತು ಥೈಲ್ಯಾಂಡ್ ಸೇರಿದಂತೆ 8 ಯುದ್ಧಗಳನ್ನು ತಡೆದಿದ್ದಾರಂತೆ. ಹಾಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪರಮಾಣು ಯುದ್ಧ ನಡೆಯುವ ಸಾಧ್ಯತೆ ಇತ್ತು. ಟ್ರಂಪ್ ಅವರು ಈ ಯುದ್ಧವನ್ನು ತಡೆಯುವ ಮೂಲಕ 3.5 ಕೋಟಿ ಜನರ ಸಾವನ್ನು ತಪ್ಪಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ಏನಂದರೆ ಇದೇ ಮೊದಲ ಬಾರಿಗೆ ಶಹಬಾಜ್ ಶರೀಫ್ ಅಥವಾ ಪಾಕ್ ವಿರುದ್ಧ ಟ್ರಂಪ್ ಮಾತಾಡ್ತಾ ಇರೋದು. ಟ್ರಂಪ್ ಅವರ ಮಾತುಗಳನ್ನು ಅಮೇರಿಕಾದ ಸಂಸತ್ತಿನ ಸ್ಟೇಟ್ ಆಫ್ ದಿ ಯೂನಿಯನ್ ಭಾಷಣದ ಸಮಯದಲ್ಲಿ ಹೇಳಲಾಗ್ತಾ ಇದೆ. ಅವರ ಹಿಂದೆ JD ವ್ಯಾನ್ಸ್ ಕೂಡ ಕೂತ್ಕೊಂಡಿದ್ದಾರೆ. ಮುಂದೆ ರಿಪಬ್ಲಿಕನ್ ಹಾಗೂ ಡೆಮಾಕ್ರಾಟ್ ಪಕ್ಷಗಳು ಕೂಡ ಭಾಗವಹಿಸಿದೆ. ಮಜಾ ಏನಂದರೆ ಪಾಕಿಸ್ತಾನದ ಕಡೆಯಿಂದ ಇದಕ್ಕೆ ಯಾವುದೇ ರೀತಿಯ ಪ್ರತಿರೋಧ ಅಥವಾ ಕೌಂಟರ್ ಕ್ಲೈಮ್ ಬಂದೇ ಇಲ್ಲ. ಆ ಧೈರ್ಯ ಕೂಡ ಅವ್ರಿಗೆ ಎಲ್ಲಿದೆ ಹೇಳಿ? ಟ್ರಂಪ್ ವಿರುದ್ಧ ಹೇಳಿಕೆಯನ್ನು ಕೊಡುವಷ್ಟರ ಮಟ್ಟಿಗೆ ಅವ್ರು ಬೆಳೆದೂ ಇಲ್ಲ. ಇತ್ತೀಚೆಗೆ ನಡೆದ ಬೋರ್ಡ್ ಆಫ್ ಪೀಸ್ ಸಭೆಯಲ್ಲಿ ಏನಾಯಿತು ಅಂತ ನೋಡಿದ್ದೀವಿ. And let me say, Mr. President, you are truly savior of South Asia. ಡೊನಾಲ್ಡ್ ಟ್ರಂಪ್ ಅವರು ಶಹಬಾಜ್ ಶರೀಫ್ ಅವರನ್ನು ರೋಬೋಟ್ ರೀತಿ ಟ್ರೀಟ್ ಮಾಡ್ತಾ ಇದ್ರು. ಅಂದರೆ ಟ್ರಂಪ್ ಅವರು ಎದ್ನಿಲ್ಲಿ ಅಂದರೆ ಶಹಬಾಜ್ ಶರೀಫ್ ಎದುರಿ ಎದ್ನಿತ್ತು ಬಿಡ್ತಿದ್ರು. ಅಂದರೆ ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗಿದೆ ನೋಡಿ. ಒಬ್ಬ ವಿಶ್ವ ನಾಯಕ ಅಥವಾ ಪ್ರಧಾನಮಂತ್ರಿಗೆ ಇನ್ನೊಬ್ಬ ನಾಯಕ ಎದ್ದು ನಿಂತು ನಾನು ಹೇಳ್ತಾ ಇರೋದು ಸರಿ ಅಂತ ಹೇಳು ಅಂತ ಹೇಳಿದ್ರೆ ಈತ ಹೇಳ್ತಾನೆ. ಇಂಥದ್ದನ್ನು ನಾವು ಹಿಂದೆಂದೂ ಕೂಡ ನೋಡಿಯೇ ಇರಲಿಲ್ಲ. ಟ್ರಂಪ್ ಅವ್ರ ಹಿಂದೆ ಶಹಬಾಜ್ ಶರೀಫ್ ಅವರಿಗೆ ಒಂದು ಕ್ಷಣ ಎದ್ದು ನಿಂತು ಭಾರತ ಮತ್ತು ಪಾಕಿಸ್ತಾನದ ಬಗ್ಗೆ ಹೇಳಿ ಅಂತ ಕೇಳ್ಕೊಳ್ತಾರೆ. ಜೊತೆಗೆ ಟ್ರಂಪ್ ಅಲ್ಲೊಂದು ಮಾತು ಹೇಳ್ತಾರೆ, ಪ್ರಧಾನಿ ನರೇಂದ್ರ ಮೋದಿ ಕೂಡ ಈ ಸಭೆಯನ್ನು ನೋಡ್ತಿದ್ದಾರೆ ಅಂತ. ಶಹಬಾಜ್ ಶರೀಫ್ ಅವರ ಬಾಡಿ ಲ್ಯಾಂಗ್ವೇಜ್ ಗಮನಿಸಿದ್ರೆ ಅತ್ಯಂತ ಧೈರ್ಯಹೀನರಾಗಿ ಮತ್ತು ಗುಲಾಮಗಿರಿಯ ಮನೋಭಾವ ಹೊಂದಿರುವಂತೆ ಕಾಣ್ತಾ ಇತ್ತು. Mr. President, I would like to salute you for your exemplary leadership, visionary leadership, and I think that you are the man this world needed most at this point in time. ಟ್ರಂಪ್ ಅವರು ಪಾಕಿಸ್ತಾನದ ಹೆಸರನ್ನು ತೆಗೆದಾಗಲೆಲ್ಲ ಶರೀಫ್ ಅವರು ತಾನಾಗಿಯೇ ಸಲ್ಯೂಟ್ ಮಾಡ್ತಾ ಇದ್ರು. ಈಜಿಪ್ಟ್, ನಾರ್ವೆ ಮತ್ತು ದಕ್ಷಿಣ ಕೊರಿಯಾದ ಇತರೆ ನಾಯಕರು ಯಾರೂ ಈ ರೀತಿ ಟ್ರಂಪ್ ವಿರುದ್ಧ ಕೂಗ್ತಾ ಇರಲಿಲ್ಲ. ಆದರೆ ಶರೀಫ್ ಕಂಪ್ಲೀಟಾಗಿ ತಲೆ ಬಾಗ್ಬಿಟ್ಟಿದ್ರು. ಶರೀಫ್ನ ಚಮಚಾಗಿರಿ ಹೇಗಿದೆ ನೋಡಿ. ಶರೀಫ್ ಟ್ರಂಪ್ ಎದುರು ನಿಂತು ನಾನು ನಿಮಗೆ ಸಲ್ಯೂಟ್ ಮಾಡಲು ಬಯಸ್ತೇನೆ, ನಿಮ್ಮ ದೂರದೃಷ್ಟಿಯ ನಾಯಕತ್ವಕ್ಕೆ ಜಗತ್ತು ಋಣಿಯಾಗಿದೆ ಅಂತ ಹೊಗಳ್ತಾರೆ. ಶರೀಫ್ ವರ್ತನೆಯನ್ನು ನೋಡಿ ಇಡೀ ವಿಶ್ವದ ನಾಯಕರು ಕಕ್ಕಾಬಿಕ್ಕಿಯಾಗ್ಬಿಟ್ಟಿದ್ರು, ಆಶ್ಚರ್ಯಗೊಂಡಿದ್ರು.
ನೋಡಿ, ಟ್ರಂಪ್ಗೆ ಈಗ ಜೊತೆಯಲ್ಲಿತ್ಕೊಂಡು ಜೈಕಾರ ಹಾಕೋರ್ಬೇಕು. ಯಾಕಂದರೆ ಟ್ರಂಪ್ ಅವರ ಜನಪ್ರಿಯತೆ ಸದ್ಯ ಕುಸಿತಾ ಇದೆ. ಸೊ ಇಂಥವರಿಗೆ ಇಂತಹ ಹೊಗಳಿಕೆಗಳು ತುಂಬ ಅವಶ್ಯವಾಗಿರುತ್ತೆ. ಇತ್ತೀಚಿನ ಸಮೀಕ್ಷೆಗಳ ಪ್ರಕಾರ ಟ್ರಂಪ್ ಅವರ ರೇಟಿಂಗ್ 36% ಆಸ್ಪಾಸ್ನಲ್ಲಿದೆ. ತಮಗೆ ಸಾರ್ವಜನಿಕ ಬೆಂಬಲ ಸಿಗ್ತಿಲ್ಲ ಅಂತ ಟ್ರಂಪ್ ಅವರೇ ಒಪ್ಕೊಂಡಿದ್ದಾರೆ. ಜೊತೆಗೆ ತಮ್ಮ ಬೆಂಬಲವನ್ನು ಸೈಲೆಂಟ್ ಸಪೋರ್ಟ್ ಅಂತ ಕರೆದಿದ್ದಾರೆ. ಆರ್ಥಿಕತೆಯ ವಿಷಯದಲ್ಲಿ ಅವರು ನೀಡಿದಂತಹ ಭರವಸೆಗಳನ್ನು ಈಡೇರಿಸೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಿಲ್ಲ. ಸುಂಕಗಳ ಕಾರಣದಿಂದಾಗಿ ಅಮೇರಿಕಾದಲ್ಲಿ ಹಣದುಬ್ಬರ ಹೆಚ್ಚಾಗಿದೆ. ಈಗ ಅವರು ಆದಾಯ ತೆರಿಗೆಯನ್ನು ರದ್ದುಗೊಳಿಸೋದಾಗಿ ಭರವಸೆ ನೀಡ್ತಿದ್ದಾರೆ. ಆದರೆ ಅದು ಸಾಧ್ಯವೇ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಮುಂಬರುವ ಮಧ್ಯಂತರ ಚುನಾವಣೆಗಳಲ್ಲಿ ಒಂದು ವೇಳೆ ಟ್ರಂಪ್ ಸೋತ್ರೆ ಅವರ ಅಧಿಕಾರ ಮತ್ತಷ್ಟು ಕುಸಿಯುತ್ತೆ ಅನ್ನೋದು ಅವರಿಗೂ ಚೆನ್ನಾಗಿ ಗೊತ್ತಿದೆ. ಇರಾನ್ ವಿಷಯದಲ್ಲೂ ಅವರು ಶೀಘ್ರದಲ್ಲೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಬಹುದು. ಈ ಎಲ್ಲ ಒತ್ತಡಗಳ ನಡುವೆ ಶಹಬಾಜ್ ಶರೀಫ್ ಅವರ ಹೊಗಳಿಕೆಗಳು ಟ್ರಂಪ್ ಅವ್ರಿಗೆ ತಂಪು ಗಾಳಿ ಬೀಸ್ದಂಗೆ ಆಗ್ತಾ ಇದೆ. ಶರೀಫ್ ಅವರು ಎಲ್ಲದಕ್ಕೂ ಒಪ್ಪೋದ್ರಿಂದ ನಾನು ಶಹಬಾಜ್ ಶರೀಫ್ ಅವರನ್ನು ಸಾವಿನಿಂದ ಬಚಾವ್ ಮಾಡಿದೆ ಅಂತ ಟ್ರಂಪ್ ಯಾವುದೇ ಹಿಂಜರಿಕೆ ಇಲ್ಲದೆ ಹೇಳ್ತಾರೆ. ವಿದೇಶಾಂಗ ನೀತಿಯ ದೃಷ್ಟಿಕೋನದಿಂದ ನೋಡಿದ್ರೆ ಟ್ರಂಪ್ ರಷ್ಯಾ ಉಕ್ರೇನ್ ಯುದ್ಧವನ್ನು ಕೇವಲ 24 ಗಂಟೆಗಳಲ್ಲಿ ನಿಲ್ಲಿಸ್ತೇನೆ ಅಂತ ಹೇಳ್ತಾರೆ. ಆದರೆ ಅದನ್ನು ಮಾಡೋದಕ್ಕೆ ಅವ್ರಿಗೆ ಸಾಧ್ಯವಾಗಿಲ್ಲ. ಆದ್ದರಿಂದ ಭಾರತ ಪಾಕಿಸ್ತಾನದ ನಡುವಿನ ಕಾಲ್ಪನಿಕ ಅಂಕಿಅಂಶಗಳನ್ನು ನೀಡಿ ತಮ್ಮ ಲಾಭ ಮಾಡ್ಕೊಳ್ತಿದ್ದಾರೆ. ಅಮೇರಿಕನ್ರಿಗೆ ಉಕ್ರೇನ್ ಯುದ್ಧ ತುಂಬ ಇಂಪಾರ್ಟೆಂಟು. ಯಾಕಂದರೆ ಅದು ಅವ್ರ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ. ಅಮೇರಿಕದ ಆರ್ಥಿಕತೆಯಲ್ಲಿ ಜನ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗಗಳನ್ನು ಕಳೆದುಕೊಳ್ತಾ ಇದ್ದಾರೆ. H-1B ವೀಸಾಗಳ ಮೇಲೆ ನಿರ್ಬಂಧ ಹೇರಿದ್ರೂ ಉದ್ಯೋಗದ ಸಮಸ್ಯೆ ಬಗೆಹರಿತಿಲ್ಲ. ಇದೆಲ್ಲದರ ನಡುವೆ ಟ್ರಂಪ್ ಈಗ ಶಹಬಾಜ್ ಶರೀಫ್ ಅವರ ಸಹಾಯದಿಂದ ತಮ್ಮನ್ನು ತಾವು ಹೊಗಳ್ಕೊಳ್ತಾ ಇದ್ದಾರೆ. ಆದರೆ ಮಧ್ಯಂತರ ಚುನಾವಣೆಯಲ್ಲಿ ಟ್ರಂಪ್ಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗೋದಂತೂ ಫಿಕ್ಸು. ಇನ್ನೂ ಡೀಟೇಲಾಗಿ ಹೇಳೋದಾದರೆ ಟ್ರಂಪ್ ಅವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಪಾಕಿಸ್ತಾನದ ಪ್ರಧಾನಿಯ ಪರಿಸ್ಥಿತಿಯನ್ನು ಬಳಸ್ಕೊಳ್ತಾ ಇದ್ದಾರೆ. ಜೊತೆಗೆ ಪಾಕಿಸ್ತಾನದ ಪ್ರಧಾನಿ ಇದಕ್ಕೆ ಸಂಪೂರ್ಣವಾಗಿ ಸಹಕರಿಸ್ತಾ ಇದ್ದಾರೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.